ನಮಸ್ತೆ ಕರ್ನಾಟಕ, ನಾನು ನಿಮ್ಮ AK ಅಗೈನ್. ನಿಮ್ಮೆಲ್ಲರಿಗೂ ಕೂಡ AK's ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ಇವತ್ತು ಆಲ್ಮೋಸ್ಟ್ ಬೆಳಗ್ಗೆ ನಾನು ಎದ್ದಾಗ ಯೂಟ್ಯೂಬಲ್ಲಿ ಒಂದು ನೋಟಿಫಿಕೇಷನ್ ಸಿಕ್ತು. ಜೈಲರ್ 2, ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ 2 ಚಿತ್ರ ತಿರ್ಗಾ ಮತ್ತೆ ಬರೋದಕ್ಕೆ ಥಿಯೇಟರ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇದರ ನಿಮಿತ್ತ ಜೈಲರ್ 2ನ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಸನ್ TV ಅವರು ಒಂದು ಚಿಕ್ಕ ಟೀಸರ್, ಆ ಟೀಸರ್ನ ಡ್ಯೂರೇಷನ್ ಹತ್ತತ್ರ 3.5-4 ನಿಮಿಷಗಳ ಕಾಲ ಇದೆ. ಬಟ್ ಎಷ್ಟು ಗ್ರ್ಯಾಂಡಾಗಿ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಅಂದರೆ, ಆಲ್ರೆಡಿ ಅಪ್ಲೋಡ್ ಆಗಿ ಇನ್ನೇನು ಒಂದು 12-13 ಗಂಟೆಗಳಾಗಿದೆ ಸ್ನೇಹಿತರೆ. ಅಷ್ಟರಲ್ಲೇ ಈ ನಮ್ಮ ರಜನಿಕಾಂತ್ ಸರ್ಗೆ ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಅಂದರೆ 612K, ಅಂದರೆ 6 ಲಕ್ಷಕ್ಕಿಂತ ಹೆಚ್ಚಿನ ಲೈಕ್ಸ್ಗಳು ಹಾಗೂ 75 ಲಕ್ಷಕ್ಕಿಂತ ಹೆಚ್ಚಿನ ವ್ಯೂಸ್ಗಳು ಕಳೆದ 12 ಗಂಟೆಗಳಲ್ಲಿ, 15,430ಕ್ಕಿಂತ ಹೆಚ್ಚಿನ ಕಮೆಂಟ್ಗಳು. ಯಾರು ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾರು ಸೂಪರ್ ಸ್ಟಾರ್ ಈ ಫಿಲ್ಮ್ ಇಂಡಸ್ಟ್ರಿಗೆ ಅಂತ ಹೇಳ್ಬಿಟ್ಟು. ಎಂಥ ಕಿಂಕಾನ್ಗಳೇ ಇರ್ಬೋದು, ಎಂಥ ದೊಡ್ಡ ಮೇಲು ನಟರೇ ಇರ್ಬೋದು, ಹಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಎಲ್ಲ ನಟರಿಗೆ ನನ್ನದೇ ಆದಂಥ ಒಂದು ಗೌರವ ಇದ್ದೇ ಇದೆ. ಬಟ್ ಆದರೆ ಸೀನಿಯರ್ ಮೋಸ್ಟ್ ಆ್ಯಕ್ಟರ್ ಬಂದಾಗ, ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳಿ ಬಂದಾಗ ನಮಗೆ ಗೊತ್ತಾಗೋದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಅವರ ಈ ಒಂದು ಚಿತ್ರ ಬರ್ತಿದೆ ಅಂತಂದರೆ ಅಭಿಮಾನಿಗಳಿಗೆ ಹಬ್ಬನೂ ಹಬ್ಬ. ಸೊ ಅದೇ ಥರ ಈ ಒಂದು ಲೈಕ್ಸ್ಗಳಾಗಿರ್ಬೋದು, ಟ್ರೆಂಡಿಂಗಲ್ಲಿರುವಂಥ ವ್ಯೂಸ್ಗಳಾಗಿರ್ಬೋದು, ಇದ್ರ ಮೇಲೆ ಗೊತ್ತಾಗತ್ತೆ ಜೈಲರ್ 2 ಬರುವಂಥ ಒಂದು ಸಂಭ್ರಮ ಎಷ್ಟಿರ್ಬೋದು, ಹಾಗೆ ಥಿಯೇಟರ್ಗೆ ಬಂದರೆ ಯಾವ ರೇಂಜಲ್ಲಿ ಇದು ಮಾಸ್ ಆಗಿ ಹಿಟ್ ಆಗುತ್ತೆ ಅಂತ ಒಂದು ಚಿಕ್ಕ ಉದಾಹರಣೆ ಈ ಟೀಸರ್ನ ಅನೌನ್ಸ್ಮೆಂಟ್ ಮೂಲಕ ನಮ್ಗೆ ಸಿಕ್ಕಿರುವಂಥ ಒಂದು ಟ್ರೆಂಡಲ್ಲೇ ಗೊತ್ತಾಗತ್ತೆ. ಎನಿವೇಸ್, ಮಾತುಕತೆಗಳು ಜಾಸ್ತಿ ಇದ್ದೇ ಇರುತ್ತೆ ಸಹಜವಾಗಿ ಈ ಒಂದು ಚಿತ್ರ ಆಚೆ ಬರ್ತಿದೆ ಅಂತ ಅಂದರೆ. ಚಿತ್ರದ ಬಗ್ಗೆ ಚಿಕ್ಕದಾಗಿ ಏನಾದ್ರು ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ನೋಡ್ತಿರುವಂಥ ಒಂದು ಈ ಮೋಷನ್ ಪೋಸ್ಟರ್ ಬಂದ್ಬಿಟ್ಟು ಸನ್ TV ಅವರ ಬ್ಯಾನರಲ್ಲಿ ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ. 29.4 ಮಿಲಿಯನ್ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆಯೇ ಈ ಒಂದು ವಿಡಿಯೋಸ್ಗೆ ನಾನು ಆಲ್ರೆಡಿ ಹೇಳಿದೆ 75 ಲಕ್ಷಕ್ಕಿಂತ ಹೆಚ್ಚಿನ ವ್ಯೂಸ್ಗಳು ಬಂದಿದೆ, 6 ಲಕ್ಷಕ್ಕಿಂತ ಹೆಚ್ಚಿನ ಲೈಕ್ಸ್ಗಳು ಬಂದಿದೆ. ಆನ್ ಸ್ಕ್ರೀನ್ ಬಂದ್ಬಿಟ್ಟು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕಾಣಿಸ್ಕೊತಾ ಇದ್ದಾರೆ. ನೆಲ್ಸನ್ ಆಗಿರ್ಬೋದು, ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು. ಜೈಲರ್ನ ಮೊದಲ ಚಿತ್ರ ಬಂದಾಗ ಎಷ್ಟೊಂದು ಜನ ಕಾಲರ್ ಟ್ಯೂನ್ ಆಗಿರ್ಬೋದು, ರಿಂಗ್ ಟ್ಯೂನ್ ಆಗಿ ಈ ಒಂದು ಚಿತ್ರದ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಇಟ್ಕೊಂಡಿದ್ರು. ಅದೇ ಥರ ಇವಾಗ ಸೇಮ್ ಕಂಪೋಸಿಷನ್, ಸ್ವಲ್ಪ ಆ್ಯಡ್ ಅಪ್ ಮಸಾಲ ಹೇಗೆ ಆ್ಯಡ್ ಮಾಡಿದ್ರೆ ಯಾವ ಥರ ಇರುತ್ತೋ ಅದನ್ನು ಅನಿರುದ್ಧ್ ಅವರು ತಿರ್ಗಾ ಮತ್ತೆ ಟ್ರೈ ಮಾಡಿದ್ದಾರೆ. ಸೊ ಆನ್ ಆ್ಯಂಡ್ ಆನ್ ಸೂಪರ್ ಸ್ಟಾರ್ ರಜನಿಕಾಂತ್, ಸನ್ ಪಿಕ್ಚರ್ಸ್, ನೆಲ್ಸನ್ ಮತ್ತು ಅನಿರುದ್ಧ್ ಅವರ ಕಾಂಬಿನೇಷನ್ಸಲ್ಲಿ ಬರ್ತಿರುವಂಥ ಈ ಒಂದು ಚಿತ್ರನೇ ಜೈಲರ್ 2. ಸೊ ಇಷ್ಟು ಹೇಳ್ತಾ ಈ ಒಂದು ಜೈಲರ್ 2ನ ಒಂದು ಟೀಸರ್ ಅನೌನ್ಸ್ಮೆಂಟ್ನ ನೋಡ್ಕೊಂಬರೋಣ ಬನ್ನಿ. ತದನಂತರ ನನಗೆ ಯಾವ ಸೀನ್ ಇಷ್ಟ ಆಯಿತು, ಯಾವ ಫ್ರೇಮ್ ಇಷ್ಟ ಆಯಿತು, ಯಾವ ಸೀಕ್ವೆಲ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ. Without any further delay, let's get started. வங்கக்கடலில் நிலவி வந்த பெங்கல் புயல் கரை கடந்த நிலையில் மேலும் மற்றொரு புதிய காற்றழுத்த தாழ்வு மண்டலம் புயலாக வலுப்பெற்று கோர முகத்துடன் நகர்ந்து வருவதாக வானிலை ஆய்வு மையம் தெரிவித்துள்ளது. மறுபடியும் சைக்ளோனா? எல்சா, நம்ம வேணா திரும்பி கிளம்பி சென்னைக்கே போயிடலாமா? சைக்கிளானே சென்னையில தான் ஜி, அதனால தான் ஸ்டோரி டிஸ்கஷனுக்கு உங்களை கோவா கூட்டிட்டு வந்திருக்கிறேன் ஜி. அங்க மக்கள்லாம் என்ன ஜி பண்ணுவாங்க நம்ம இல்லாம? நம்ம இருந்தா என்ன பண்ணுவாங்களோ அதே தான் பண்ணுவாங்க ஜி. ஓஹோ, அப்போ ஓகே. பெரிய தார் அப்படியே சைக்கிளோட சுத்தி தூக்கி போட்டுருவாரு. ஜி, உங்களுக்கு தான் நிறைய டைம் இருக்குல்ல ஜி, நம்ம இந்த டிஸ்கஷன் ஒரு ஃபியூ மந்த்ஸ்க்கு அப்புறம் வச்சுக்க கூடாது? உங்களுக்கு என்ன ஜி, வர ஏதாவது ஒன்று ரிலீஸ் பண்றீங்க, நமக்கு அப்படியா? கடைசியா என் படம் வந்ததுக்கு அப்புறம் 5 புயல் வந்துச்சு, ட்ரம்ப் திருப்பி வந்துட்டாரு. எனி டைம் ஓகே ஓகே ஓகே, ஒரு 5 மினிட்ஸ் அப்படியே சைலண்டா மெடிடேட் பண்ணிட்டு யோசிப்போமா? மாட்டியாச்சு, மெடிடேஷன் பண்ணி தான் மாட்டிருக்கலாம். கால கண்ணாடியில் என்னெல்லாம் தெரிஞ்சு எட்டி பார்ப்போம். ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ತುಂಬ ಪ್ರತಿ ರಿದಮು ಕೂಡ ಐ ಕ್ಯಾನ್ ಫೀಲ್ ಇಟ್.
அப்பா ஷிட் மா அப்பா காட் லவ் யூ. பாருங்களேன், இது பாக்கெட்ல இருந்து கீழே வந்தது கூட தெரியாம போய் நிற்கிறாரு. அப் टाइगर का हुक्म। பயங்கரமா இருக்கு நெல்சா, இதுவே பண்ணிடலாமே. अर्थमैंदा राजा टाइगर का हुक्म। ಇನ್ನು ಸೊ ನೀವೇ ನನ್ನ ರಿಯಾಕ್ಷನ್ನ ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಿರ್ತೀರ. ಏನು ಹೇಳೋದು, ಲವ್ ಟು ದ ಕೋರ್ ಆಯಿತಾ. ಮೊದಲನೇದಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್, ಪ್ರತಿ ಬೀಟ್ಸ್ ಕೂಡ ಐ ಫೆಲ್ಟ್ ಇಟ್ ಸೋ ಹಾರ್ಡ್, ಲವ್ಡ್ ಇಟ್. ಅದಾದ ನಂತರ ಇದು ಬರೀ ಜೈಲರ್ 2 ಅನೌನ್ಸ್ಮೆಂಟ್ ಮಾಡ್ತಿರೋದು, ಶೂಟಿಂಗ್ ಇನ್ನೂ ಶುರುವಾಗಿಲ್ಲ, ಶುರು ಆಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೇ ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ. ಯು ಕ್ಯಾನ್ ಸಿ ದೋಸ್, ಯಾವುದೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಡೈನಮ್ ಬ್ಲಾಸ್ಟ್ ಆಗಿರುವಂಥದ್ದಾಗಿರ್ಬೋದು, ಒಂದು ಆ್ಯಕ್ಷನ್ ಪಂಚನ್ನ ತೊಗೊಂಡಿದ್ದಾರಲ್ಲ, ಡೆಫಿನೆಟ್ಲಿ ಇಟ್ಸ್ ಗೋನ್ ಬಿ ಎ ಮಾಸ್ ಹಿಟ್. ನಾನಂತೂ ಸೂಪರ್ ಡೂಪರ್ ಎಕ್ಸೈಟ್ ಆಗಿದ್ದೀನಿ. ಯಾವತ್ತು ಶೂಟಿಂಗ್ ಆಗುತ್ತೆ, ಯಾವತ್ತು ಆನ್ ಸ್ಕ್ರೀನಲ್ಲಿ ನಾವು ಥಿಯೇಟರ್ಲಿ ಇದನ್ನ ವಿಟ್ನೆಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಜೈಲರ್ ನಾನು ಫಸ್ಟ್ ನೋಡಿದಾಗ, ಇನ್ಫ್ಯಾಕ್ಟ್ ನಾನು ಫಸ್ಟ್ ಡೇ ಫಸ್ಟ್ ಶೋ ಅಂತೆಲ್ಲ ನೋಡಿರಲಿಲ್ಲ, ಥಿಯೇಟರ್ಲಿ ನಾನು ಹೋಗಿ ನೋಡಿದಾಗ ಐ ಥಿಂಕ್ ಇಟ್ ವಾಸ್ 1 ವೀಕ್ ಆಫ್ಟರ್. ಯಾವುದೋ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ಸ್ಗಳಿದ್ದು, ಅದನ್ನೆಲ್ಲ ಮುಗಿಸ್ಕೊಂಡು ಊರಿಂದ ಬಂದಾಗ ಐ ಡೆಫಿನೆಟ್ಲಿ ವಾಂಟೆಡ್ ಟು ವಾಚ್ ಇಟ್ ಇನ್ ಅ ಗುಡ್ ಥಿಯೇಟರ್. ಗಲ್ಲಿ ಥಿಯೇಟರ್ಲಿ ನೋಡೋದು ಡೆಫಿನೆಟ್ಲಿ ವಿಸಿಲ್ಗಳ ಜೊತೆ ಮಜಾ ಇರುತ್ತೆ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್ಸ್ ಅನಿರುದ್ಧ ಅವ್ರದ್ದಾಗಿರ್ಬೋದು, ಈ ಜನ ಕೂಗಾಡುವಾಗ ಅಷ್ಟೊಂದು ಕ್ಲಾರಿಟಿ ನಿಮಗೆ ಸಿಗೋದಿಲ್ಲ. ಹಾಗಾಗಿ ನಾನು ವೇಟ್ ಮಾಡಿ ಬ್ಯಾಂಗ್ಳೂರಿಗೆ ಬಂದು ತದನಂತರ ಒಂದು ಒಳ್ಳೆ ಥಿಯೇಟರ್ಗೆ ಹೋಗಿ ಜೈಲರ್ನ ನೋಡಿದ್ದೆ. ಇನ್ಫ್ಯಾಕ್ಟ್ ಟ್ರಸ್ಟ್ ಮೀ, ಒಂದು 10 ಟೈಮ್ಸ್ ನಾನು ವಿಸಿಲ್ ಹಾಕಿದ್ದೀನಿ ಥಿಯೇಟರಲ್ಲಿ. ನನ್ನಿಂದಾಗಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಿರ್ಬೋದು, ಐ ಆಮ್ ಅಬ್ಸಲ್ಯೂಟ್ಲಿ ಸಾರಿ, ಬಟ್ ಐ ಲವ್ಡ್ ಇಟ್ ಟು ದ ಕೋರ್. ಈಗ ಅದೇ ಥರ ಜೈಲರ್ 2 ಬರ್ತಾ ಇದೆ, ಸೂಪರ್ ಡೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇದಿಷ್ಟು 4 ನಿಮಿಷ ಇರುವಂಥ ಒಂದು ವಿಡಿಯೋ. ಟೀಸರ್ ಅನೌನ್ಸ್ಮೆಂಟ್ಗೆ ಈ ಥರ ಇದೆ. ಇನ್ನು ಮೂವಿ ಟೀಸರ್ ಬಂದಾಗ, ಅಥವಾ ಟೈಟಲ್ ಅನೌನ್ಸ್ಮೆಂಟ್ ಇರ್ಬೋದು, ಮೂವಿ ಟೀಸರ್ ಬಂದಾಗ ಅಥವಾ ಟ್ರೈಲರ್ ಅಪ್ಲೋಡ್ ಆದಾಗ ಯಾವ ಥರ ರೇಂಜಲ್ಲಿ ಇದರದ್ದು ಒಂದು ವಿಡಿಯೋಸ್ಗಳು ಬರ್ಬೋದು, ನಿಮ್ಮ ಒಂದು ಅನಿಸಿಕೆಗಳೇನಿದೆ ಅಥವಾ ಊಹೆಗಳೇನಿದೆ ನಿಮಗೇನೆ ಬಿಡ್ತಾ ಇದ್ದೀನಿ. ನೀವೇ ಥಿಂಕ್ ಮಾಡಿ, ನೀವೇ ರಿಯಾಕ್ಟ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೆಸ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಎನಿವೇಸ್, ಸೊ ನನಗೆ ಇಷ್ಟ ಆಗಿರುವಂಥದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್, ರಜನಿಕಾಂತ್ ಸರ್ ಅವರ ಒಂದು ಗ್ಲಾಸಸ್ನ ಹೋಲ್ಡ್ ಮಾಡಿ ತಿರ್ಗಾ ಬರುವಂಥ ಸೀನು, ಪ್ಲಸ್ ಬ್ಲಡ್ ಶೇಡೆಡ್ ನೀವು ನೋಡಿರ್ಬೋದು ಅವ್ರ ಕೈಗೆ. ಈ ಥರ ಗ್ಲಾಸ್ನ ವೇರ್ ಮಾಡುವಾಗ ಕಟ್ಸ್ ಆಗಿರುವಂಥ ಶೇಡ್ಸ್ಗಳು ನಿಮಗೆ ಒಂದು ಸ್ಟೋರಿನ ಹೇಳುತ್ತೆ. ಐಡಲಿ ಏನೋ ಒಂದು ಆಗ್ತಾ ಇದೆ ಇನ್ಸಿಡೆನ್ಸು, ಯಾರೋ ಒಬ್ಬ ವ್ಯಕ್ತಿನ ಹುಡ್ಕೊಂಡು ಹೊರಟಿದ್ದಾರೆ, ಆ್ಯಂಡ್ ದ್ಯಾಟ್ಸ್ ಹೌ ದ ಸ್ಟೋರಿ ಲೈನ್ ಗೋಸ್. ಸೊ ಅದೇನಿರ್ಬೋದು, ಮೋರ್ ಎಕ್ಸೈಟೆಡ್ ಟು ನೋ. ಅದಾದ ನಂತರ ಅವ್ರು ಫಸ್ಟ್ ಬರುವಾಗ, ಎಂಟ್ರೆನ್ಸಲ್ಲಿ ಬರುವಾಗ ಗ್ಲಾಸ್ ಹೊಡೆದಾಗ, ಗ್ಲಾಸ್ ಕಟ್ಸಲ್ಲಿ ಬ್ಲಡ್ ಶೇಡೆಡ್ ಆಗಿರುವಾಗಂತ ಮುಖನ ಕಾಣಿಸ್ದೇನೆ ಒಂದು ರಜನಿಕಾಂತ್ ಸರ್ ಬರ್ತಿದ್ದಾರೆ ಅಂತ ಹೇಳುವಂಥ ಒಂದು ಆ ವಾಕ್ಗಳೇನಿದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ಕಾಣಿಸಿರುವಂಥದ್ದು, ಐ ಲವ್ಡ್ ಇಟ್. ಇದಾದ ನಂತರ ಲಾಸ್ಟಲ್ಲಿ ಜೈಲರ್ 2 ಅನೌನ್ಸ್ಮೆಂಟಲ್ಲಿ ಕೊಟ್ಟಿರುವಂತಹ ಜೈಲರ್ 2 ಆಗಿರ್ಬೋದು, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಆಗಿರ್ಬೋದು, ಅದ್ರ ಜೊತೆ ರಜನಿಕಾಂತ್ ಸರ್ ಅವ್ರದ್ದು ಒಂದೆರಡು ಗ್ಲಿಮ್ಸ್ಗಳು ಏನು ನಗಾಡ್ಕೊಂಡು ಮಾತಾಡಿರುವಂಥ ಒಂದು ಸ್ಕ್ರೀನ್ ಇರ್ಬೋದು, ನನಗೆ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟು ನನಗನ್ಸಿರುವಂಥದ್ದು.
ನಿಮಗೆ ಐ ನೋ ನೀವು ಕೂಡ ರಜನಿಕಾಂತ್ ಸರ್ ಅವರ ಡೈ ಹಾರ್ಡ್ ಫ್ಯಾನ್. ನಿಮ್ಗೇನು ಅನಿಸ್ತು ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನೀವೇನಾದರೂ ಸ್ನೇಹಿತರೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಲೈಕ್ ಮಾಡಿಲ್ಲ ಅಂತ ಅಂದರೆ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಕೊನೆ ತನಕ ನೋಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಆದಷ್ಟು ಫಾರ್ವರ್ಡ್ ಮಾಡಿ, ಬೆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿಟ್ಕೊಳ್ಳಿ. ಮುಂದಿನ ವೀಡಿಯೋಸ್ಗಳು ಅಪ್ಲೋಡ್ ಆದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ, ನೀವು ಬಂದು ವೀಡಿಯೋಸ್ಗಳನ್ನು ನೋಡ್ಬೋದು. ಓಕೆ, ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.